ವೆಲ್ಕಮ್ ಬ್ಯಾಕ್ ಸಮೀರ್ ಬೈಲಗುಪ್ಪೆ ನ್ಯೂ ಬ್ಲಾಗ್. ಇವತ್ತಿನ ಸ್ಪೆಷಲ್ ಬ್ಲಾಗ್ ಯಾಕಂದರೆ ಬೈಲಗುಪ್ಪೆ ಸೊಸೈಟಿ ಕಾಂಪ್ಲೆಕ್ಸಲ್ಲಿ ಇದ್ದು ಅಂಗಡಿ ನಮ್ಮದು. ನಮ್ಮ ಬೈಲಗುಪ್ಪೆ ಮೇನ್ ರೋಡಲ್ಲಿ ಮಡಿಕೇರಿ ಕುಶಾಲನಗರ ಹೋಗೋ ದಾರಿಯಲ್ಲಿ ದೊಡ್ಡ ದೇವಸ್ಥಾನ ಐತೆ. ದೇವಸ್ಥಾನ ಆಪೋಸಿಟೇ ಡಬಲ್ ರೋಲಿಂಗ್ ಶಟ್ರು, 2 ರೋಲಿಂಗ್ ಶಟ್ರ್ ಇರುವ ಅಂಗಡಿ ಐತೆ. ಅಲ್ಲಿ ಅಂಗಡಿ ತೊಗೊಂಡಿದ್ದೀನಿ, ಅಲ್ಲಿ ಹೊಸ ಅಂಗಡಿ ಓಪನ್ ಮಾಡ್ತಿದ್ದೀನಿ. ನೆಕ್ಸ್ಟು ನಮ್ಮ ಅಂಗಡಿಗೆ ಬರೋರು, ನಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರು, ನಮ್ಮ ಅಂಗಡೀಲಿ ಪರ್ಚೇಸ್ ಮಾಡೋರು ಎಲ್ಲರೂ ಅಲ್ಲಿಗೆ ಬನ್ನಿ. ನೆಕ್ಸ್ಟು 1ನೇ ತಾರೀಕು 2ನೇ ತಾರೀಕಿಗೆ ಅಂಗಡಿ ಓಪನ್ನು. ನಿಮ್ಮ ಎಲ್ಲರನ್ನೂ ಕರಿತಿದ್ದೀನಿ ಅಂಗಡಿ ಓಪನ್ಗೆ. ಎಲ್ಲರೂ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ಚಿಕ್ಕ ಚಿಕ್ಕ ವ್ಯಾಪಾರಿಗಳ ನಮ್ಮಂಥವ್ರನ್ನ ಸಪೋರ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ಆ ಕಡೆ ಇವಾಗ ನಾರ್ಮಲಾಗಿ ಎಲ್ಲರಿಗಿಂತ ನೀವು ಪಿರಿಯಾಪಟ್ಟಣ, ಕುಶಾಲನಗರ ಆ ಕಡೆ ಹೋಗೋಕ್ಕಿಂತ ಎಲ್ಲ ಅಂಗಡಿ ಸಿಗ್ತದೆ ಬಟ್ಟೆ. ನೋಡಿ, ಆ ಬಟ್ಟೆಗಿಂತ ಪ್ರೈಸು ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ನಾನು ಬಟ್ಟೆ ಕೊಡ್ತೀನಿ ನಿಮಗೆ. ಲೇಡೀಸು ಐತೆ, ಜೆಂಟ್ಸು ಐತೆ, ಕಿಡ್ಸು ಐತೆ, ಮತ್ತು ಗಾಗಲ್ಸು, ಶೂ, ಸ್ಲಿಪ್ಪರು, ಮೊಬೈಲ್ ಸರ್ವೀಸು, ಮೊಬೈಲ್ ಟೆಂಪರ್ ಗ್ಲಾಸು, ಮತ್ತು ಮೊಬೈಲ್ ಪೌಚು, ಚಾರ್ಜರು, ಇಯರ್ಫೋನು, ಕೇಬಲು ಎಲ್ಲ ನಮ್ಮ ಹತ್ರ ಸಿಗ್ತದೆ ನಿಮಗೆ. ಅತ್ತರು, ಸೆಂಟ್ ಆಗ್ತಾವಲ್ರಲ್ಲ, ಸೆಂಟು ಅದು ಎಲ್ಲನೂ ಐತೆ ನಮ್ಮ ಹತ್ರ. ನೀವು ಬನ್ನಿ ನಮ್ಮ ಅಂಗಡಿಗೆ, ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ. ಮತ್ತು ಗೂಗಲಲ್ಲಿ ನಮ್ಮ ಅಂಗಡಿ ಲೊಕೇಶನ್ ಐತೆ, ಅದರಲ್ಲಿ ರಿವ್ಯೂ ಕೊಡಿ. ನೀವು ನಮ್ಮ ಅಂಗಡಿಗೆ ಬಂದ್ಬಿಟ್ಟು ನಿಮಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ID ಐತೆ SS Brothers 1443 ಅಂತ. ಮತ್ತು ನನ್ನ ಮೇನ್ ID ಬಂದ್ಬಿಟ್ಟು ಸಮೀರ್ ಬೈಲಗುಪ್ಪೆ ಅಂತ, ಸ್ಪೇಸ್ ಏನಿಲ್ಲ. ಮತ್ತು ಈ ಮೇನ್ ಕಾರಣ ವೀಡಿಯೋ ಮಾಡೋಕ್ಕೆ ಯಾಕೆ ಮಾಡ್ತಿದ್ದೀನಿ ಅಂದರೆ, ವೀಡಿಯೋ ನಮ್ಮ ಅಂಗಡಿ ಇಲ್ಲಿಂದ ಸೊಸೈಟಿ ಕಾಂಪ್ಲೆಕ್ಸಿಂದ ನಮ್ಮ ಬಸವೇಶ್ವರ ದೇವಸ್ಥಾನ ಐತೆ ನೋಡಿ. ಗಣಪತಿ ಹಬ್ಬ ಟೈಮಲ್ಲಿ ಗಣಪತಿ ಕೂರಿಸ್ತಾರೆ, ಅದ್ರ ಪಕ್ಕ ಈ ಕಡೆ ಬಸವೇಶ್ವರ ದೇವಸ್ಥಾನ ಐತೆ. ತುಂಬ ಜನ ಗೊತ್ತು, ಬಟ್ ಗೊತ್ತಿಲ್ಲದಿರೋರು ಬಸವೇಶ್ವರ ದೇವಸ್ಥಾನ ಪಕ್ಕ ಸೊಸೈಟಿ ಐತೆ, ಸೊಸೈಟಿ ಅಕ್ಕಿ ಕೊಡೋದು. ಅಲ್ಲಿಂದ ಇವಾಗ ಅಂಗಡಿ ಶಿಫ್ಟ್ ಮಾಡಿಬಿಟ್ಟು ನಮ್ಮ ದೊಡ್ಡ ದೇವಸ್ಥಾನ ಬೈಲಗುಪ್ಪೆ ಮೇನ್ ರೋಡಲ್ಲಿ ಹೋಗುವಾಗ ಗಣಪತಿ ದೇವಸ್ಥಾನ ಐತೆ ನೋಡಿ, ದೊಡ್ಡ ದೇವಸ್ಥಾನ ಆಪೋಸಿಟೇ ಇರೋದು ನಮ್ಮ ಅಂಗಡಿ. ಅಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ ನಮ್ಮ ಅಂಗಡಿ. ಮತ್ತು ನಿಮಗೆ ಶೂ, ಲೇಡೀಸ್ದು ಆಗಲಿ, ಜೆಂಟ್ಸ್ ಆಗಲಿ, ಮತ್ತು ಸ್ಲಿಪ್ಪರ್ಸ್ ಆಗಲಿ ಎಲ್ಲ ಐಟಮು ನಮ್ಮ ಹತ್ರ ಸಿಗ್ತದೆ. ಮತ್ತು ನಮ್ಮದು ಹೊಸ ಅಂಗಡಿನೂ ಓಪನ್ ಆಗೈತೆ, SSB ಜ್ಯೂಸ್ ಪಾಯಿಂಟ್ ಅಂತ. ಹಳೆಯೂರಲ್ಲಿ ಹೋಗುವಾಗ ನಮ್ಮ ಕುಶಾಲನಗರ ಹೋಗೋ ದಾರಿಯಲ್ಲಿ ಹಳೆಯೂರಿಗಿಂತ ಸ್ವಲ್ಪ ಕೆಳಗಡೆ ಸೀಗೆಕಟ್ಟೆ ಐತಲ್ಲ, ಅಲ್ಲಿ ಸ್ಪಾ ಐತೆ. ಸ್ಪಾ ಕೆಳಗಡೆ ನಮ್ಮ ಜ್ಯೂಸ್ ಪಾಯಿಂಟ್ ಇರೋದು. ಜ್ಯೂಸು, ಸ್ನ್ಯಾಕ್ಸು, ವೆರೈಟಿ ಐತೆ. ಬನ್ನಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಬೇಕು. ನಿಮ್ಮಂಥವ್ರೆ ನಮ್ಮನ್ನು ಸಪೋರ್ಟ್ ಮಾಡಬೇಕು. ಅಂಗಡಿ ಓಪನ್ ಮಾಡಿರೋದು ಒಂದು ಊರಲ್ಲಿ, ಒಂದು ಜಾಗದಲ್ಲಿ ಅಂದರೆ ಈ ಊರವ್ರ ಜನ ಬರ್ತಾರೆ, ಮತ್ತು ಇಲ್ಲಿ ಬರೋರು ಹೋಗೋರು ಅವ್ರು ಬರ್ತಾರೆ ಅಂತ. ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಅಂಗಡಿ ಮಾಡಿರೋದು. ಅಂಗಡಿ ಓಪನ್ ಮಾಡಬೇಕಂದ್ರೆ ಒಳ್ಳೆ ಸಿಟಿಲೇ ಹೋಗ್ಬಿಟ್ಟು ಅಂಗಡಿ ಓಪನ್ ಮಾಡ್ಬೋದಿತ್ತು ನಾವು. ನಮ್ಮ ಊರಲ್ಲಿ ಅಂಗಡಿ ಇಲ್ಲ, ನಮ್ಮ ಊರವ್ರ ಜನಗೆ ಒಂದು ಸಹಾಯ ಆಗಬೇಕು. ನಮ್ಮ ಊರ ಕಡೆಯವರು ಅಕ್ಕಪಕ್ಕ ಹಳ್ಳಿಗಳಾಗಲಿ ಆ ಕಡೆಯಿಂದ ಯಾರಾದರೂ ಬರ್ತಾರಲ್ಲ, ಅವ್ರಿಗೆ ಎಮರ್ಜೆನ್ಸಿ ಏನಾದರೂ ಇರ್ತದೆ, ಬಟ್ಟೆ ತೊಗೊಳಕ್ಕಿರ್ತದೆ, ಮದುವೆಗೆ, ಫಂಕ್ಷನ್ಗೆ ಎಲ್ಲ ಟೈಮಲ್ಲೂ ಬಟ್ಟೆ ಬೇಕಾಯ್ತದೆ. ಏನು ಫಂಕ್ಷನ್ ಆಗಲಿ, ಏನಾದರೂ ಆಗಲಿ, ತೀರ್ಕೊಂಡ್ರೂ ಬಟ್ಟೆ ಬೇಕು. ಆ ಥರ ಸಾವು ಹೋಗೋರು ಇದ್ದರೂ ಸಾರಿ ಗಿರಿಯನ್ನು ತಗೊಳ್ಬೇಕಾದ್ರೆ ಬೆಸ್ಟ್ ಪ್ರೈಸಲ್ಲಿ ₹100, ₹150 ಸಾರಿ. ₹400 ಐತೆ, ₹300 ಐತೆ, ₹350 ಐತೆ, ₹1000 ಐತೆ, ₹2000 ಐತೆ, ₹3000 ಐತೆ. ಸಾರಿಗಳೂ ಸಿಗ್ತದೆ ನಮ್ಮ ಹತ್ರ. ₹100 ₹3,000 ₹4,000 ಗಂಟ ಸಾರಿ ಐತೆ. ನೀವು ಆರ್ಡ್ರ್ ಕೊಟ್ಟರೆ 10 ಅಲ್ಲ 20,000 ಬೇಕಾದ್ರೆ ಸಾರಿ ತಂದುಕೊಡ್ತೀವಿ ನಾವು. ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ತಂದುಕೊಡ್ತೀವಿ. ಅಕ್ಕಪಕ್ಕ ಎಲ್ಲೂ ಯಾರು ಕೊಡಬಾರ್ದು, ಆ ಪ್ರೈಸಲ್ಲಿ ನಿಮಗೆ ಐಟಮ್ ನಾವು ಕೊಡ್ತೀವಿ. ಪ್ಯಾಂಟ್ ಸರಟೆಲ್ಲ ಸ್ಟಾರ್ಟಿಂಗು, ಸರಟೆಲ್ಲ ಬಂದ್ಬಿಟ್ಟು ₹300 ಸ್ಟಾರ್ಟು ನಮ್ಮ ಹತ್ರ. ಒಳ್ಳೆ ಸರಟೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ₹10-20 ಪ್ರಾಫಿಟ್ ಮಾಡಿಕೊಂಡೆ ನಾನು ಕೊಡೋದು ಸರಟು. ₹300 ₹650 ₹800 ಗಂಟನೂ ಸರಟ್ ಸಿಗ್ತದೆ ನಿಮಗೆ. ಪ್ಯಾಂಟ್ ಬಂದ್ಬಿಟ್ಟು ₹450 ಜೀನ್ಸ್ ಪ್ಯಾಂಟು. ಅಂದರೆ ಕ್ವಾಲಿಟಿ ಹಂಗೆ ಇರ್ತದೆ, ದುಡ್ಡು ಹೆಂಗಿರ್ತದೆ ಹಂಗೆ ಕ್ವಾಲಿಟಿ ಇರ್ತದೆ. ಓಕೆನಾ? ಮತ್ತು ನಿಮಗೆ ಓಕೆ ನಿಮಗೆ ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಐಟಮ್ ಬೇಕಂದರೆ 650 ಸ್ಟಾರ್ಟು. 650 ನಿಮಗೆ 1400 1600 ಗಂಟನೂ ಪ್ಯಾಂಟ್ ಸಿಗ್ತದೆ ನಿಮಗೆ. ಬ್ಯಾಗಿ ಐತೆ, ಪೆನ್ಸಿಲ್ ಕಟ್ಟು, ತುಂಬ ವೆರೈಟಿ ಪ್ಯಾಂಟ್ಗಳೈತೆ. ವೀಡಿಯೋ ಎಲ್ಲ ಹೇಳ್ಕೊಂಡು ಹೋದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಅಂಗಡಿಗೆ ಬನ್ನಿ, ವಿಸಿಟ್ ಮಾಡಿ, ನಮ್ಮನ್ನೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ಮಂಥವ್ರು ಸಪೋರ್ಟ್ ಮಾಡಿದ್ರೆ ನಾವು ಮುಂದ್ಗಡೆ ಹೋಗೋಕ್ಕಾಗೋದು.
ನೆಕ್ಸ್ಟ್ ಪ್ಲಾನ್ ಐತೆ ನಮಗೆ ಬೇರೆ ಕಡೆ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಓಪನ್ ಮಾಡೋದು ಅಂತ. ಹಳ್ಳಿ ಕಡೆ ಇವಾಗ ನಾರ್ಮಲಾಗಿ ಒಂದು 200-300 ಮನೆ ಇರೋ ಥರ ಒಂದು ಹಳ್ಳಿ ಆ ಸರ್ಕಲಲ್ಲಿ ಹೋಗ್ಬಿಟ್ಟು ಒಂದು ಅಂಗಡಿ ಓಪನ್ ಮಾಡೋಣ, ಹಳ್ಳಿಯವ್ರಿಗೂ ಒಂದು ಅನುಕೂಲ ಮಾಡಿಕೊಡೋಣ, ಅಲ್ಲೂ ಒಂದು ಸ್ವಲ್ಪ ಡೆವಲಪ್ ಮಾಡೋಣ ಅಂತ ನಮ್ಮ ಡ್ರೀಮ್ ಇರೋದು. ಸಿಟಿ ಅಲ್ಲ, ನಮ್ಮ ಡ್ರೀಮ್ ಅಂದರೆ ಒಂದು ಊರೊಳಗಡೆ ಆ ಊರನ್ನು ಡೆವಲಪ್ ಮಾಡೋದು, ಅದು ನಮ್ಮ ಮೇನ್ ಟಾರ್ಗೆಟ್ ಇರೋದು. ಸಂಪಾದನೆ ಮಾಡ್ಬೇಕಂತಾನೆ ಇದ್ದರೆ ನಾನು ಹೋಗ್ಬಿಟ್ಟು ಸಿಟಿಯಲ್ಲಿ ಓಪನ್ ಮಾಡ್ಬೋದು. ಇಲ್ಲೂ 5,000 ರೂಪಾಯಿ ಬಾಡಿಗೆ ಕಟ್ಟಬೇಕು, ಅಲ್ಲೂ ಹೋಗ್ಬಿಟ್ಟು 5,000 ರೂಪಾಯಿ ಅಲ್ಲೂ ಸಿಟಿಯಲ್ಲೂ ಬಾಡಿಗೆ ಕಟ್ಟಬೇಕು. ಆದರೆ ಸಿಟಿಲಿ ಹೋದರೆ ಇನ್ನೂ ಜಾಸ್ತಿ ವ್ಯಾಪಾರ ಆಯ್ತದೆ ನಮಗೆ. ಯಾಕಂದ್ರೆ ನಾವು ಸಿಟಿ ವ್ಯಾಪಾರನೇ ಮಾಡಬೇಕು, ದುಡ್ಡೇ ಸಂಪಾದನೆ ಮಾಡಬೇಕಂತ ಟಾರ್ಗೆಟ್ ಮಾಡ್ತಾಯಿಲ್ಲ. ದುಡ್ಡು ಬೇಕು. ಇವಾಗ ನಾವು ಜೀವನ ಮಾಡಬೇಕು, ನಾನು ಊಟ ಮಾಡಬೇಕು, ನನ್ನ ಜೀವನ ನಾನು ನೋಡಬೇಕಂದ್ರೆ ನನಗೂ ದುಡ್ಡು ಬೇಕು. ನಾನು ಹೊಟ್ಟೆ ಪಾಡಗಾದ್ರು ದುಡ್ಡು ಬೇಕೇ ಬೇಕು ನನಗೂ. ಚಿಕ್ಕ ಪುಟ್ಟ ಆಗಲಿ ಮಾರ್ಜಿನ್ನು ಸ್ವಲ್ಪ ಆದರೂ ಸಾಕು ನನಗೆ. ನಮ್ಮೂರು ಡೆವಲಪ್ಮೆಂಟ್ ಮಾಡೋಣ, ನಮ್ಮ ಅಕ್ಕಪಕ್ಕ ಹಳ್ಳಿಯನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ. ಮತ್ತು ಬಿಸ್ನೆಸ್ ಮಾಡಬೇಕಂದ್ರೆ ಯಾರಾದರೂ ಹುಡುಗರು ಆ ಥರ ಇದ್ದರೆ ನಿಮ್ಮೂರ ಕಡೆ ನೀವು ಹೇಳಿ, ಬೇಕಂದ್ರೆ ನಿಮಗೆ ಗೈಡ್ ಮಾಡ್ತೀನಿ. ಚಿಕ್ಕ ಒಂದು 2 ಲಕ್ಷ ಇದ್ದರೆ ಸಾಕು, ನೀವು ಬಟ್ಟೆ ಅಂಗಡಿ ನಾನು ಸ್ಟಾರ್ಟಪ್ ಮಾಡಿಕೊಡ್ತೀನಿ. ನಾನು ಬೇಕಂದರೆ ನಿಮ್ಮ ಜೊತೆಲೇ ಬಂದ್ಬಿಟ್ಟು ಸ್ಟಾರ್ಟಪ್ ಮಾಡಿಕೊಡ್ತೀನಿ. ನಾನಂತೂ ನಾರ್ಮಲಾಗಿ ಪರ್ಚೇಸಿಂಗ್ ಬರೋಲ್ಲ, ಬಟ್ ನಿಮಗೆ ಅಡ್ರೆಸ್ ಎಲ್ಲ ಹೇಳ್ಕೊಡ್ತೀನಿ, ಎಲ್ಲಿ ಹೋಗಬೇಕು, ಹೆಂಗೆ ತಗೋಬೇಕು. ಇಲ್ಲ ನೀವು ಕೂತ್ಕೊಂಡಿರೋ ಜಾಗದ ನಾನು ಬೇಕಂದರೆ ಡೈರೆಕ್ಟು ವೀಡಿಯೋ ಕಾಲೆಲ್ಲ ಮಾಡಿಬಿಟ್ಟು ಐಟಮ್ನ ತರಿಸ್ಕೊಟ್ಬಿಟ್ಟು ನಿಮಗೆ ಒಂದು ಚಿಕ್ಕ ಪುಟ್ಟ ಒಂದು ಅಂಗಡಿ ಸೆಟಪ್ ಮಾಡಿಕೊಡ್ತೀನಿ, ಬಟ್ಟೆ ಅಂಗಡಿ. ಡೈಲಿ ನಿಮಗೆ ಒಂದು 1,000-2,000 ರೂಪಾಯಿ ಆದರೂ ಸಂಪಾದನೆ ಆಗಬೇಕು. ಸಂಪಾದನೆ ಮಾಡೋದು ನಿಮ್ಮ ಮೇಲೆ ಡಿಪೆಂಡು, ಬಟ್ ಆ ಥರ ಒಂದು ಐಟಮ್ ಎಲ್ಲ ಹಾಕಿ ನಾನು ನಿಮಗೆ ಸ್ಟಾರ್ಟಪ್ ಒಂದು ಸ್ಟಡಿ ಮಾಡಿಕೊಡ್ತೀನಿ. ನಾನು ಬೇಕಂದರೆ ಸಿಟಿಯವ್ರಿಗೆಲ್ಲ, ಇದು ಹಳ್ಳಿಯವ್ರಿಗೋಸ್ಕರ ಮಾಡ್ತಾ ಇರೋದು. ನಾರ್ಮಲಾಗಿ ಒಂದು ಹಂಗಂದರೆ ನಮ್ಮ ಬೈಲ್ಗುಪ್ಪ ಅಂದರೆ ದೊಡ್ಡ ಸಿಟಿ ಆ ಥರ ಅಲ್ಲ, ಕುಶಾಲನಗರ ಆ ಥರ ಅಲ್ಲ, ಒಂದು ಊರು ಇದು. ಊರಲ್ಲಿ ಇವಾಗ ಬೈಲ್ಗುಪ್ಪಲ್ಲಿ ಮಾಡಬೇಕಂದ್ರೆ ಕಡಿಮೆ ಒಂದು 2-3 ಲಕ್ಷ ಸಾಕು ಇಲ್ಲಿ ಸ್ಟಾರ್ಟಪ್ ಮಾಡೋಕ್ಕೆ. ನಾನು ಒಂದು 4 ಲಕ್ಷನೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಪರವಾಗಿಲ್ಲ, 10-14 ಲಕ್ಷ ಗಂಟ ಒಂದು ಇನ್ವೆಸ್ಟ್ ಐತೆ ನನ್ನ ಹತ್ರ. ಇವಾಗ ವ್ಯಾಪಾರ ಕಡಿಮೆ ಐತೆ, ಯಾಕಂದರೆ ಎಲ್ಲ ಜನ ನಮ್ಮೂರ ಕಡೆ ಇರೋರಾಗಲಿ ಯಾರಾದ್ರಾಗಲಿ ಹಳ್ಳಿ ಕಡೆಯವರಾಗಲಿ ಎಲ್ಲರೂ ಸಿಟಿಗೆ ಹೋಗ್ತಾರೆ. ಇವಾಗ ನಾರ್ಮಲಾಗಿ ಆ ಕಡೆ ಈ ಕಡೆ ಇವಾಗ ಏನಾದರೂ ಫಂಕ್ಷನ್ ಆಯಿತು, ಏನಾದರೂ ಆಯಿತು, ಹೆಚ್ಚು ಕಡಿಮೆ ಆಯಿತು, ಏನಾದರೂ ಆದರೆ ನಮ್ಮ ಹತ್ರ ಎಲ್ಲರೂ ಬಂದು ಕಲೆಕ್ಷನ್ ಮಾಡ್ತೀರಾ, ಎಲ್ಲ ಇದು ಮಾಡ್ತೀರಾ. ಬಟ್ ನಮಗೂ 1 ರೂಪಾಯಿ ವ್ಯಾಪಾರ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ ವ್ಯಾಪಾರ. ಅದು ನೀವು ಯೋಚನೆ ಮಾಡಬೇಕು. ನೀವು ವ್ಯಾಪಾರ ಕೊಟ್ಟರೆ ನಾನು ನಿಮ್ಗೆ ಸಹಾಯ ಮಾಡೋಕ್ಕಾಗೋದು. ವ್ಯಾಪಾರ ನೀವು ನಮ್ಮ ಊರವ್ರು ಕೊಡಿ, ನಮ್ಮ ಈ ಅಕ್ಕಪಕ್ಕ ಇರೋ ಅಂಗಡಿ, ನಿಮ್ಮ ಮನೆ ಹತ್ರ ಇರೋರು, ನಿಮ್ಮ ಮನೆ ಹತ್ರ ಯಾವ ಅಂಗಡಿ ಐತೆ ಆ ಅಂಗಡಿ ವ್ಯಾಪಾರ ಕೊಡಿ. ಹೇಳಿ, ಹಣ ಅಲ್ಲ ಅಷ್ಟಿಗೆ ಸಿಗ್ತೈತೆ, ನೀವು ಅದೇ ರೇಟಲ್ಲಿ ಕೊಟ್ಟರೆ ನಿಮ್ಮ ಹತ್ರ ತಗೋತೀವಿ. ಇವಾಗ ನಾರ್ಮಲಾಗಿ ಒಂದು ಜೀನ್ಸಿ ಅಂಗಡಿಗೆ ಹೋಗಲಿ ನೀವು, ಇವಾಗ ಕೊಪ್ಪ ಕುಶಾಲನಗರಲ್ಲಿ ಹೋಗ್ತೀರಾ, ನಮ್ಮ ಬೈಲ್ಗುಪ್ಪದವ್ರಿಗೆ ಹೇಳ್ತಾರೋದು ನಾರ್ಮಲಾಗಿ, ಕೊಪ್ಪ ಕುಶಾಲನಗರ ಆ ಕಡೆ ಎಲ್ಲ ಹೋಗ್ತೀರಾ. ಇಲ್ಲೇ ಎಷ್ಟು ಐತೆ ನಮ್ಮ ಫಸ್ಟ್ ಕ್ಯಾಂಪ್ ರೋಡಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಗಿದೆ, ಜೀನ್ಸಿ ಅಂಗಡಿ. ಬೆಸ್ಟ್ ಪ್ರೈಸ್ ಸಿಗ್ತೈತೆ. ನನ್ನ ಜ್ಯೂಸ್ ಅಂಗಡಿಗೆ ಸಕ್ಕರೆ ಆಗಲಿ ಮತ್ತು ಟೀ ಸೊಪ್ಪು ಅದು ಇದೆಲ್ಲ ನಾನು ಅಲ್ಲೇ ತಗೋತೀನಿ. ಮತ್ತು ಇಲ್ಲೂ ಐತೆ, ಏನಂತೀರ, ನಮ್ಮ ಈ ಚಿಕನ್ ಅಂಗಡಿ ಆಪೋಸಿಟು ಆ ಕಡೆನೂ ಅಂಗಡಿ ಐತೆ. ನಮ್ಮ ಊರವ್ರಿಗೆ ಮೇನ್ ನಾನು ಹೇಳ್ತಾ ಇರೋದು, ನಮ್ಮ ಊರವ್ರಿಗೆ, ನಮ್ಮ ಈ ಜನ ಆ ಜನ ಅಂತ ನಾನು ಮಾತಾಡ್ತಾಯಿಲ್ಲ, ನಮ್ಮ ಊರವ್ರಿಗೆ ವ್ಯಾಪಾರ ಕೊಡಿ. ಬೈಲ್ಗುಪ್ಪದಲ್ಲಿ ಯಾರಿದ್ದೀರಾ ಅವ್ರಿಗೆ ವ್ಯಾಪಾರ ಕೊಡಿ. ಮೊದಲು ಅವ್ರ ಹತ್ರ ಹೇಳಿ, ಹಣ ಅಷ್ಟೆಲ್ಲ ಇಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಹತ್ರ ತಗೋತಿದ್ದೀವಲ್ಲ ಹೇಳಿ. ಅವ್ರು ಕೊಡ್ತಾ ಇಲ್ಲ ಹಂಗೆ ಇದಾಯ್ತಾ ಇಲ್ಲ ಅಂದರೆ, ಇವಾಗ ನಾರ್ಮಲಾಗಿ ನೀವು ಕುಶಾಲನಗರ ಕೊಪ್ಪ ಹೋಗ್ಬೇಕಂದ್ರೆ ಪೆಟ್ರೋಲ್ಗೆ ಒಂದು 50 ರೂಪಾಯಿ ಖರ್ಚು ಆಗೇ ಆಯ್ತದೆ. ನೀವು ಒಂದು 500 ರೂಪಾಯಿ 1000 ರೂಪಾಯಿ ಐಟಮ್ ತೊಗೊಂಡ್ರೆ, ಇಲ್ಲಿ ತೊಗೊಂಡ್ರೆ ಒಂದು 20 ರೂಪಾಯಿ ಜಾಸ್ತಿ ಆಯ್ತದೆ. ಕೊಪ್ಪ ಕುಶಾಲನಗರಕ್ಕಿಂತ 20 ರೂಪಾಯಿ ಜಾಸ್ತಿ ಆಯ್ತದೆ. ಇವಾಗ ನೀವು ಪೆಟ್ರೋಲ್ ಹಾಕ್ಕೊಂಡು ಹೋದರೆ ಆಟೋಗೆ ಚಾರ್ಜ್ 20-40 ರೂಪಾಯಿ ಆಗ್ಬಿಡ್ತದೆ ಅಲ್ಲಿ. ಅದೇ ಇಲ್ಲಿ 20 ರೂಪಾಯಿ ಜಾಸ್ತಿ ಚಾರ್ಜ್ ಆಯ್ತದೆ. ಅದೇ 20 ರೂಪಾಯಿ ಉಳಿಸ್ಬೋದು, 30 ರೂಪಾಯಿ ಉಳಿಸ್ಬೋದು ನೀವು ಬೈಲ್ಗುಪ್ಪದಲ್ಲೇ ತೊಗೊಂಡ್ರೆ. ಇಲ್ಲಿ ಅದು ಯೋಚನೆ ಮಾಡಬೇಕು. ಇಲ್ಲಿ ನಮ್ಮ ಜನ ಯಾರು ಯೋಚನೆ ಮಾಡಲ್ಲ. ಇಲ್ಲವ್ರಿಗೆ ವ್ಯಾಪಾರ ಕೊಡಿ ನೀವು. ಇಲ್ಲ ನಿಮ್ಗೆ ಇವಾಗ ಮದುವೆ ಫಂಕ್ಷನ್ ಐತೆ, ಇಲ್ಲ ದೊಡ್ಡ ಐಟಮ್ ತೊಗೋಬೇಕು, ಜಾಸ್ತಿ ಐಟಮ್ ತೊಗೋಬೇಕು, ಓಕೆಪ್ಪ ಹೋಗಿ, ಇಲ್ಲಾಂದರೆ ಅಂಗಡಿಯವ್ರ ಹತ್ರ ಮಾತಾಡಿ, ನಮ್ಗೆ ಈ ಥರ ತುಂಬ ಐಟಮ್ ಬೇಕು, ನಮ್ಗೆ ಹೆಚ್ಚು ಕಡಿಮೆ ಹಾಕ್ಕೊಡಿ ನೀವು ಹೋಲ್ಸೇಲಲ್ಲಾಗಿ ಅಂತ. ಇವಾಗ ನಾನು ಐಟಮ್ ತೊಗೋತೀನಿ ಆ ಕಡೆ ಈ ಕಡೆ ಎಲ್ಲ. ನಾನು ಹೇಳ್ತೀನಿ ಅಂಗಡಿ ಐತೆ ನಮಗೆ ಈ ಥರ ಹೋಲ್ಸೇಲ್ ನಮ್ಗೆ ಕೊಡಬೇಕು ಅಂತ. ನಾರ್ಮಲ್ ಹೇಳ್ತಾರೆ. ಇವಾಗ ಸಕ್ಕರೆ ತೊಗೊಳಕ್ಕೆ ಹೋದ್ರೆಲ್ಲ 46-47 ಐತೆ, 45 ನಿಂಗೆ ಹಾಕ್ಕೊಡ್ತೀನಿ ಅಪ್ಪ ಅಂತ. ಕೊಪ್ಪದಲ್ಲಿ ಎಷ್ಟು ಅಷ್ಟೇ 45 ರೂಪಾಯಿ ಸಿಗ್ತಾ ಇರೋದು ಸಕ್ಕರೆ. ಒಂದು ಉದಾಹರಣೆ ಹೇಳ್ತಾ ಇರೋದು ನಿಮಗೆ. ಅಲ್ಲೂ ನಾನು 45 ರೂಪಾಯಿ ಕೊಡ್ತಾರೆ. ನಾನು ಒಂದು 5 kg 3 kg 2 kg ಹಿಂಗೆ ತಗೋತೀನಿ, 45 ರೂಪಾಯಿ ಹಾಕ್ಕೊಡ್ತಾರೆ. ನಾನು ಹೇಳ್ತಾ ಇರೋದು ಅದೇ. ನೀವು ನಮಗೆ ಇವಾಗ ಊರಲ್ಲಿರುವಾಗ ನಮ್ಮ ಊರ ಕಡೆ ಅವ್ರಿಗೆ ವ್ಯಾಪಾರ ಕೊಡಿ. ಏನಿಲ್ಲ, ನಿಮ್ಮ ಹತ್ರ ಹೇಳ್ಬೇಕಾಗಿರೋದು ಅಷ್ಟೇ.
ಇನ್ನು ಜಾಸ್ತಿ ಗೀಸ್ತಿ ಹೇಳಿದ್ರೆ ಏನೋ ಮಾತಾಡಿದೆ ಹಂಗೆ ಆಗ್ಬಿಡ್ತದೆ. ಓಕೆ ಬಾಯ್, ನೆಕ್ಸ್ಟ್ ಬ್ಲಾಗ್ ಸಿಗೋಣ.